ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಈ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಈ ಕಾಂಗ್ರೆಸ್ ಪಕ್ಷದ ಈ ಗ್ಯಾರಂಟಿ ಏನಿದೆ, ಈ ಗ್ಯಾರಂಟಿಯ ಗಲಾಟೆಯಲ್ಲಿ ಭಾರತೀಯ ಜನತಾ ಪಕ್ಷದ ಒಳಗಡೆ ನಡೆಯುತ್ತಿರುವ ಆಂತರಿಕ ಬೆಳವಣಿಗೆಗಳಿದೆಯಲ್ಲ, ಅದರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರ ದೊರಕ್ತಾ ಇಲ್ಲ. ಚುನಾವಣೆಯನ್ನು ಸೋತ ಮೇಲೆ ಬಹಳಷ್ಟು BJP ನಾಯಕರುಗಳು ಹತಾಶರಾಗಿದ್ದಾರೆ. ಅವರ ನಿರೀಕ್ಷೆಯನ್ನು ಮೀರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಈ ಸೋಲು ಏನಿದೆ ಅದು ಪಕ್ಷದ ವರಿಷ್ಠರನ್ನು ಕಂಗೆಡಿಸಿದೆ, ಹಾಗೆ ರಾಜ್ಯ ನಾಯಕರುಗಳನ್ನು ಕಂಗೆಡಿಸಿದೆ. ಮುಂದಿನ ದಾರಿ ಯಾವುದು ಎನ್ನುವುದು ಇವರ ಮುಂದಿರುವ ಬಹಳ ಪ್ರಮುಖವಾದ ಒಂದು ಪ್ರಶ್ನೆಯಾಗಿದೆ. ಇನ್ನೊಂದು ಬಹಳ ಮುಖ್ಯವಾದ್ದು ನಿನ್ನೆ ನಡೆದಂಥ ಕೆಲವೊಂದು ಬೆಳವಣಿಗೆಗಳು. ನಿನ್ನೆ ಒಂದು ಬಿಜಾಪುರದ ಶಾಸಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿದ ಒಂದು ಹೇಳಿಕೆ, ಇದಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನೀಡಿದ ಪ್ರತ್ಯುತ್ತರ. ಇದು ಪಕ್ಷದ ಒಳಗಡೆ ಎಲ್ಲ ಸರಿ ಇಲ್ಲ ಅನ್ನುವ ಸಂದೇಶವನ್ನು ಕೊಟ್ಟಿದೆ. ಅದರ ಜೊತೆಗೆ 2 ಸ್ಥಾನಗಳು BJPಯಲ್ಲಿ ಈಗ ವೇಕೆಂಟ್ ಆಗಿವೆ. ಒಂದು ಪಕ್ಷದ ಅಧ್ಯಕ್ಷ ಸ್ಥಾನ, ಇನ್ನೊಂದು ವಿಧಾನಸಭೆಯ ಪ್ರತಿಪಕ್ಷದ ನಾಯಕನ ಸ್ಥಾನ. ಈ 2 ಸ್ಥಾನಗಳ ಮೇಲೆ ಕಣ್ಣಿಟ್ಟವರು ಈಗ ಒಂದು ರೀತಿಯ ಬಹಿರಂಗ ಯುದ್ಧವನ್ನೇ ಪ್ರಾರಂಭಿಸಿದ್ದಾರೆ ಅಂತ ಹೇಳ್ಬೋದು. ನಿನ್ನೆನ ಈ ಬೆಳವಣಿಗೆಗಳ ಬಗ್ಗೆ ಪತ್ರಿಕೆಗಳಲ್ಲಿ ವರದಿಗಳು ಬಂದಿವೆ. ಒಂದು ಪತ್ರಿಕೆ ಯತ್ನಾಳ್ ಬೊಮ್ಮಾಯಿ ವಾಕ್ ಸಮರ ಅನ್ನುವ ಒಂದು ವರದಿಯನ್ನ ಮಾಡಿದೆ. ಏನು ಆಗಿದ್ರೆ, ನಿನ್ನೆ ಏನು ಬೆಳಗಾವಿ ನಗರದಲ್ಲಿ ಒಂದು BJP ಕಾರ್ಯಕರ್ತರ ಸಭೆ ನಡೆಯಿತು. ಆ ಸಭೆಯಲ್ಲಿ ಯತ್ನಾಳ್ ಆಡಿರುವ ಕೆಲವು ಮಾತುಗಳು, ಯತ್ನಾಳ್ ಬಗ್ಗೆ ನಾವು ಮಾತನಾಡೋಣ. ಯತ್ನಾಳ್ ಒಂದು ರೀತಿಯಲ್ಲಿ ಅವರು ರಿಮೋಟ್ ಕಂಟ್ರೋಲ್ಡ್ ಬಾಂಬ್ ಅಂತ. ರಿಮೋಟ್ ಕಂಟ್ರೋಲ್ ಯಾರದ್ದು ಅನ್ನೋದು ಬೇರೆ, ಬಟ್ ಯತ್ನಾಳ್ ಇತಿಹಾಸವನ್ನು ಗಮನಿಸ್ತಾ ಬನ್ನಿ. ಯಡಿಯೂರಪ್ಪನವರ ಮೇಲೆ ಸತತವಾಗಿ, ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಮೇಲೆ ಸತತವಾಗಿ ಅವರು ದಾಳಿಯನ್ನು ನಡೆಸ್ತಾ ಬಂದರು. ಪ್ರತಿಪಕ್ಷಗಳಿಗಿಂತ ಅತಿ ಹೆಚ್ಚು ಆರೋಪಗಳನ್ನು ಮಾಡಿದರು. ಆದರೆ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮವನ್ನು ಪಕ್ಷದ ವರಿಷ್ಠರು ಕೈಗೊಳ್ಳಲಿಲ್ಲ. ಇದರ ಅರ್ಥ ಏನು? ಅದಕ್ಕೆ ನಾನು ಹೇಳಿದ್ದು ಇದು ರಿಮೋಟ್ ಕಂಟ್ರೋಲ್ಡ್ ಬಾಂಬ್ ಅಂತ. ಆ ರಿಮೋಟ್ ಕಂಟ್ರೋಲ್ ಎಲ್ಲಿದೆ? ದೆಹಲಿಯಲ್ಲಿದೆ. ಈ ಬಾಂಬನ್ನು ಇಡೋದು ಸ್ಪೋರ್ಟ್ಸ್ ಅಲ್ಲ, ಆ ಬಾಂಬನ್ನು ರಿಮೋಟ್ ಕಂಟ್ರೋಲ್ ಇಟ್ಕೊಂಡು ಈ ಬಾಂಬನ್ನು ಬಳಸಲಾಗುತ್ತೆ. ಈ ಬಾಂಬ್ ಮೂಲಕ ಒಂದು ಬೆದರಿಕೆಯ ವಾತಾವರಣವನ್ನು ಸೃಷ್ಟಿಸಲಾಗುತ್ತೆ BJP ರಾಜಕಾರಣದಲ್ಲಿ. ಇದು ಕುತೂಹಲಕರವಾದ್ದು. ನಿನ್ನೆ ಅವರು ಮಾತನಾಡ್ತಾ ಏನಿದ್ರು ಯತ್ನಾಳ್ ಅವರು, ಅದನ್ನು ನಾವು ಮೊದಲ ಗಮನಿಸೋಣ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಉಳಿಯುವುದಿಲ್ಲ, ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡುವುದಿಲ್ಲ, ಇದು ಯತ್ನಾಳ್ ಅವರ ಹೇಳಿಕೆ. ಆಗ DK ಶಿವಕುಮಾರ್ ಅವರು ಬಸವರಾಜ ಬೊಮ್ಮಾಯಿ ಅವರ ಮನೆಗೆ ಬರುತ್ತಾರೆ. ಆ ಮೂಲಕ ಸೋನಿಯಾ ಗಾಂಧಿ ಅವರನ್ನ ಹೆದರಿಸಲು ಯತ್ನಿಸುತ್ತಿದ್ದಾರೆ ಅನ್ನುವ ಆರೋಪವನ್ನು ಅವರು ಮಾಡ್ತಾರೆ. ಬೊಮ್ಮಾಯಿ ಅವರೇ ಇಂಥದಕ್ಕೆ ಅವಕಾಶ ಕೊಡಬೇಡಿ, ಅಂಥವರನ್ನು ಮನೆಯ ಒಳಗಡೆ ಬಿಟ್ಟುಕೊಳ್ಳಬೇಡಿ. ಇದು ಸಲಹೆನಾ? ಇದು ಸೂಚನೆನಾ? ಇದೇ ಒಂದು ಬೆದರಿಕೆಯ ಮಾತಾ? ಈ ಮಾತನ್ನು ಯತ್ನಾಳ್ ಅವರಿಗೆ ಯಾರು ಹೇಳಿಕೊಟ್ರು? ಅವರು ಯಾರ ಪರವಾಗಿ ಈ ಮಾತನ್ನು ಆಡ್ತಿದ್ದಾರೆ? ನೇರವಾಗಿ ಅವರು ಬೊಮ್ಮಾಯಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಬೊಮ್ಮಾಯಿ ಅವರ ಮನೆಗೆ DK ಶಿವಕುಮಾರ್ ಅವರು ಹೋಗಿದ್ರು ಅನ್ನೋದು. ಅಧಿಕಾರದಲ್ಲಿರುವವರು ಸೋತವರ ಮನೆಗೆ ಹೋಗುವ ಒಂದು ಸಂಪ್ರದಾಯ ಇದೆ, ಚರ್ಚೆ ಮಾಡುವ ಒಂದು ಅವಕಾಶ ಇದೆ. ಆದರೆ ಅದನ್ನು ಮಾಡಕೂಡದು ಅನ್ನುವ ಮಾತನ್ನು ಸನ್ಮಾನ್ಯ ಯತ್ನಾಳ್ ಅವರು ಹೇಳ್ತಾರೆ.
ಅವರ ಮನೆಯ ಒಳಗಡೆ ಬಿಡಬೇಡಿ ಅಂತ. ಅಂದರೆ ವೈಯಕ್ತಿಕ ಸಂಬಂಧ ಇದ್ದರೂ ಕೂಡ ಆ ಸಂಬಂಧ ಏನಿದೆ ಅದನ್ನು ಬೆಳೆಸ್ಕೊಡೋದು ಅನ್ನುವುದು ಒಂದು ಸೂಚನೆ. ಅದರ ನಡುವೆ ಈ ಹಿಂದೆ ಹೇಳಿರುವ ಹೊಂದಾಣಿಕೆಯ ಮಾತನ್ನು ತಾವು ಅದರ ಜೊತೆಯಾಗಿಟ್ಟು ನೋಡಿ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕೆಲವು ನಾಯಕರ ನಡುವೆ ಹೊಂದಾಣಿಕೆ ಆಗಿತ್ತು ಅನ್ನುವ ಆರೋಪ ಅದರ ಮುಂದುವರಿದ ಭಾಗ. ಅಂದರೆ ಇವರ ಮಾತಿನ ಪ್ರಕಾರ ಸನ್ಮಾನ್ಯ ಬೊಮ್ಮಾಯಿಯವರು ಹೊಂದಾಣಿಕೆ ರಾಜಕಾರಣವನ್ನು ಮಾಡಿದರ. ಕಾಂಗ್ರೆಸ್ ನಾಯಕರ ಜೊತೆ ಅವರಿಗಿರುವ ಸಂಬಂಧವೇ ಹೊಂದಾಣಿಕೆ ರಾಜಕಾರಣಕ್ಕೆ ಕಾರಣ ಆಯ್ತಾ? ಆ ರೀತಿಯ ಮಾತನ್ನ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಿದ್ದಾರೆ. ಅಥವಾ ಈಗ ಬೊಮ್ಮಾಯಿಯವರನ್ನ ನೇಪಥ್ಯಕ್ಕೆ ಸರಿಸುವುದಕ್ಕಾಗಿ ರಿಮೋಟ್ ಕಂಟ್ರೋಲ್ ಇಟ್ಟುಕೊಂಡವರು ಈ ಮಾತನ್ನು ಹೇಳಿಸ್ತಿದ್ದಾರೆ. ರಿಮೋಟ್ ಕಂಟ್ರೋಲ್ ಯಾರ ಹತ್ರ ಇದೆ ಅಂತ ಅಂದರೆ ಅದು ಮೋದಿ ಅವರ ಹತ್ರ ಇರ್ಬೋದು, ಅಮಿತ್ ಶಾ ಅವರ ಹತ್ರ ಇರ್ಬೋದು, ಅದು ಬಿಟ್ಟರೆ BL ಸಂತೋಷ್ ಅವರ ಹತ್ರ ಇರ್ಬೋದು. BL ಸಂತೋಷ್ ಅವರ ಸೂಚನೆಯಂತೆ ಯತ್ನಾಳ್ ಈ ಮಾತನ್ನು ಹೇಳ್ತಿದ್ದಾರೆ. ಇದು ಒಂದು ಪ್ರಶ್ನೆ. ಹಾಗೆ ಇದು ಇಂತಹ ಮಾತನಾಡುವ ಕಾರ್ಯಕರ್ತರ ಸಮಾವೇಶದಲ್ಲಿ ನೀವು ಬಹಿರಂಗವಾಗಿ ಮಾತನಾಡಿದರೆ ಅದು ಸುದ್ದಿಯಾಗುತ್ತೆ, ಅದು ಎಲ್ಲ ಕಡೆ ಬರುತ್ತೆ. ಈ ವಿಚಾರ ಸನ್ಮಾನ್ಯ ಗೌರವಾನ್ವಿತ ಬಸನಗೌಡ ಪಾಟೀಲ್ ಅವರಿಗೆ ಗೊತ್ತಿಲ್ವಾ ಅಥವಾ ಇದು ಸ್ಪ್ರೆಡ್ ಆಗಲಿ ಅಂತ ಹೇಳ್ತಿದ್ದಾರೆ? ಇದಕ್ಕೆ ಬಹಳ ಸ್ಪಷ್ಟವಾದ ಉತ್ತರವನ್ನು ಅದೇ ಸಭೆಯಲ್ಲಿ ಬೊಮ್ಮಾಯಿಯವರು ಕೊಟ್ಟರು. ಅವರು ಹೇಳಿದ್ದೇನು, ನಾನು ಎಂದಿಗೂ ರಾಜಕಾರಣ ಮಾಡಿಲ್ಲ. ಇವರು ಸ್ಪಷ್ಟಪಡಿಸ್ತಿದ್ದಾರೆ, ಮಾಡುವುದೂ ಇಲ್ಲ, ಇದುವರೆಗೆ ರಾಜಕಾರಣ ಮಾಡಿಲ್ಲ ಮತ್ತು ಮಾಡುವುದೂ ಇಲ್ಲ. ಮನೆಗೆ ಬರುವವರನ್ನ ಬೇಡ ಎನ್ನಲು ಆಗುವುದಿಲ್ಲ. ಅದು ಕನ್ನಡಿಗರ ಸೌಜನ್ಯ. ಅವರು ಕನ್ನಡಿಗರನ್ನ ತರ್ತಾರೆ ಇದಕ್ಕೆ ಬೊಮ್ಮಾಯಿಯವರು. ಇದು ಕನ್ನಡಿಗರ ಸೌಜನ್ಯ. ಮನೆ ಬೇಡ ಅಂತ ಹೇಳಿ ಬಂದರು ಅನ್ನುವ ಸ್ಪಷ್ಟೀಕರಣವನ್ನು ಅವರು ಯತ್ನಾಳ್ ಅವರಿಗೆ ಕೊಡ್ತಾರೆ, ಅಥವಾ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದ ವಿಚಾರಕ್ಕೆ ಕೊಡ್ತಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾದವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗೆ ಸ್ಪಷ್ಟೀಕರಣ ನೀಡುವ ಅಗತ್ಯ ಇತ್ತ? ಅಗತ್ಯ ಇದೆ ಅಂತ ಅಂದರೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಅವರು ಅಷ್ಟು ದೊಡ್ಡ ನಾಯಕರ, ಅಥವಾ ಅವರ ಹಿಂದೆ ಬೇರೆ ದೊಡ್ಡ ನಾಯಕರು ಇದ್ದಾರೆ ಅನ್ನುವ ಅನುಮಾನ ಬೊಮ್ಮಾಯಿ ಅವರಿಗೆ ಇದೆಯಾ? ಆ ಕಾರಣಕ್ಕಾಗಿಯೇ ತಮ್ಮನ್ನು ಯಾರು ಅನುಮಾನಿಸ್ತಾರೆ, ಯಾರು ಈ ರಿಮೋಟ್ ಕಂಟ್ರೋಲನ್ನು ಹಿಡಿದುಕೊಂಡಿದ್ದಾರೆ ಅವರಿಗೆ ಈ ಮೆಸೇಜನ್ನು ಬೊಮ್ಮಾಯಿಯವರು ಕೊಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅದು ಅಮಿತ್ ಶಾ ಅವರಿಗೆ, ಅದು ಸನ್ಮಾನ್ಯ ಮೋದಿ ಅವರಿಗೆ, BL ಸಂತೋಷ್ ಅವರಿಗೆ, ಎಸ್ಪೆಷಲಿ ಸಂತೋಷ್ ಅವರಿಗೆ ಈ ಮೆಸೇಜನ್ನು ಅವರು ಕೊಡ್ತಾ ಇರಬಹುದು ಅಂತ. ಅಟ್ಕೆ ನಿಲ್ಲಲ್ಲ ಅವರು. ಮುಂದೆ ಹೇಳ್ತಾರೆ, ಯಾರೋ ಮನೆಗೆ ಬಂದ ತಕ್ಷಣ ನಾವು ರಾಜಿ ಆಗುವುದಿಲ್ಲ ಗೌಡ್ರೆ. ಡೈರೆಕ್ಟ್ಲಿ ಸೇಸ್ ಟು ಬಸನಗೌಡ ಪಾಟೀಲ್. ಯಾರೋ ಮನೆಗೆ ಬಂದ ತಕ್ಷಣ ನಾವು ರಾಜಿ ಆಗಲ್ಲ ಗೌಡ್ರೆ, ನೀವು ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಈ ಮಾತುಗಳನ್ನು ಗಮನಿಸಿ. ಕೆಲವರು ಮನೆಗೆ ಹೋಗದೆಯೇ ಒಳಗೊಳಗೆ ರಾಜಿಯಾಗಿದ್ದಾರೆ, ಇದು ಎಲ್ಲರಿಗೂ ಗೊತ್ತಿದೆ. ಕೆಲವರು ಮನೆಗಳಿಗೆ ಹೋಗದೇನೆ ಒಳಗೊಳಗೆ ರಾಜಿಯಾಗಿದ್ದಾರೆ. ಈ ಮಾತನ್ನು ಅವರು ಉದ್ದೇಶಿಸಿ ಹೇಳಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಅಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ಮನೆಗೆ ಹೋಗದೇನೆ ಒಳಗೊಳಗೆ ರಾಜಿ ಮಾಡಿಕೊಂಡಿದ್ದಾರೆ ಅನ್ನುವುದನ್ನ ಬೊಮ್ಮಾಯಿಯವರು ಹೇಳ್ತಾ ಇದ್ದಾರೆಯೇ? ಇದು ಎಲ್ಲರಿಗೂ ಗೊತ್ತಿದೆ ಅನ್ನೋ ಮಾತನ್ನು ಹೇಳ್ತಾರೆ. ನನಗಂತೂ ಗೊತ್ತಿಲ್ಲ, ನೀವು ನೋಡುವವರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಳಗೊಳಗೆ ರಾಜೀನಾಮೆ ಮಾಡಿದ ಯಾರ ಜೊತೆಗೆ ರಾಜಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಇದು ಭಾಳ ಸೀರಿಯಸ್ ಆದ ಡೆವಲಪ್ಮೆಂಟ್. ಬಸನಗೌಡ ಪಾಟೀಲ್ ಯಾರು ಸನ್ಮಾನ್ಯ ಗೌರವಾನ್ವಿತ ಯಡಿಯೂರಪ್ಪನವರ ವಿರುದ್ಧ ನಿಂತಿದ್ದರೋ, ಯಾರು ನಿಲ್ಲಿಸಿದ್ದರೋ, ಅವರು ಈಗ ಬೊಮ್ಮಾಯಿಯವರ ವಿರುದ್ಧ ನಿಂತಿದ್ದಾರೆ. ಬೊಮ್ಮಾಯಿಯವರ ನೇಪಥ್ಯಕ್ಕೆ ಸರಿಸುವ ಉದ್ದೇಶದಿಂದ ಇರಬಹುದು ಅನ್ನೋದು ನನ್ನ ಅನುಮಾನ. ಇಷ್ಟಕ್ಕೆ ನಿಲ್ಲಲ್ಲ, ಇದರ ಜೊತೆಗೆ ನೀವು ಇನ್ನೊಬ್ಬರು ಎದ್ದು ನಿಂತಿದ್ದಾರೆ. ಅವರು ಕೂಡ ಸನ್ಮಾನ್ಯ ಯಡಿಯೂರಪ್ಪನವರ ವಿರೋಧಿಗಳೇ. ಬೊಮ್ಮಾಯಿಯವರ ವಿರೋಧಿಗಳು ಹೌದೋ ಅಲ್ವೋ ಅಂತ ಹೇಳೋದು ಕಷ್ಟ. ಯಡಿಯೂರಪ್ಪನ ವಿರೋಧಿ ಅವರು ಮಾಜಿ ಸಚಿವ ಸನ್ಮಾನ್ಯ ಗೌರವಾನ್ವಿತ ವಿ ಸೋಮಣ್ಣವರು. ಅವರು ಕೂಡ ಬೆಂಗಳೂರಿನಲ್ಲಿ ಮಾತನಾಡ್ತಾ ಹೇಳಿದ್ದಾರೆ,
ಪಕ್ಷ ನೀಡಿದ ಕೆಲಸವನ್ನು ಒಪ್ಪಿಕೊಂಡ ಕಾರಣಕ್ಕಾಗಿ ನಾನು ಈಗ ನಿರುದ್ಯೋಗಿಯಾಗಿದ್ದೇನೆ. ಅಂದರೆ ಸೋಮಣ್ಣವರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ. ಅನ್ಎಂಪ್ಲಾಯ್ಡ್ ಅಂದರೆ 2 ಚುನಾವಣೆಯಲ್ಲಿ ಬಿದ್ದೋದ್ರು, ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ಅವ್ರು ಒಪ್ಕೋತಾರೆ. ಸೊ ನಾನು ಯಾಕೆ ನಿರುದ್ಯೋಗಿ ಆಗಿದ್ದೇನೆ ಅಂದರೆ ಪಕ್ಷ ನೀಡಿದ ಕೆಲಸವನ್ನು ಒಪ್ಪಿಕೊಂಡಿದ್ದರಿಂದ ನಾನು ನಿರುದ್ಯೋಗಿ ಆಗಿದ್ದೇನೆ. ಇವರು ನೇರವಾಗಿ ಪಕ್ಷವನ್ನು ಬ್ಲೇಮ್ ಮಾಡ್ತಾರೆ. ಸೋಮಣ್ಣ, ನೀವು ನನ್ನನ್ನು ನಿರುದ್ಯೋಗಿಯಾಗಿ ಮಾಡಿದ್ದೀರಿ, ನಾನು ನಿರುದ್ಯೋಗಿ ಆಗುವುದಕ್ಕೆ ಕಾರಣ ನೀವು, ಪಕ್ಷದ ವರಿಷ್ಠರು ನನ್ನನ್ನು ನಿರುದ್ಯೋಗಿಯಾಗಿ ನೀವು ಮಾಡಿದ್ದೀರಿ. ಆದರೆ ನಾನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಇದು ಎಚ್ಚರಿಕೆ ಮಾತು. ಪಕ್ಷ ಯಾರು ನಿರುದ್ಯೋಗಿಯಾಗಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೋ ಅವರಿಗೆ ಎಚ್ಚರಿಕೆಯ ಮಾತನ್ನು ಸನ್ಮಾನ್ಯ ಗೌರವಾನ್ವಿತ ಸೋಮಣ್ಣ ಹೇಳ್ತಾರೆ. ನಾನು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ, ಪಕ್ಷ ಯಾವುದೇ ಜವಾಬ್ದಾರಿ ನೀಡಿದರೂ ನಿರ್ವಹಿಸಲು ಸಿದ್ಧ. ಪಕ್ಷ ಯಾವುದೇ ಜವಾಬ್ದಾರಿಯನ್ನು ನೀಡಿದರೂ ನಿರ್ವಹಿಸ್ತೀನಿ ಅನ್ನುವ ಮೂಲಕ ಪಕ್ಷ ತನಗೆ ಜವಾಬ್ದಾರಿಯನ್ನು ಕೊಡಬೇಕು ಅಂತ ಅವರು ಒತ್ತಡವನ್ನು ಹಾಕ್ತಾರೆ. ನನಗೆ ಜವಾಬ್ದಾರಿ ಕೊಡಬೇಕು ಅನ್ನುವ ಮಾತನ್ನು ಅವರು ಏನು BJP ರಾಜ್ಯ ಘಟಕದ ಕಚೇರಿಯಲ್ಲಿ ಭಾನುವಾರ ಪಕ್ಷದ ಕಾನೂನು ಪ್ರಕೋಷ್ಠದ ಏನು ಸಭೆ ನಡೀತು ಅಲ್ಲಿ ಮಾತ್ರ ಅವರು ಅಷ್ಟಕ್ಕೆ ನಿಲ್ಲಲ್ಲ. ಅಧಿಕಾರ ಇರಲಿ ಇಲ್ಲದಿರಲಿ ಜನರ ಜೊತೆಗಿದ್ದು ಕೆಲಸ ಮಾಡ್ತೇನೆ, ಆಯಿತಾ. ಹೊರಗೊಂದು ಒಳಗೊಂದು ಮಾತನಾಡಲ್ಲ. ಅಂದರೆ ಕೆಲವರು ಒಳಗೊಂದು ಹೊರಗೊಂದು ಮಾತಾಡ್ತಿದ್ದಾರೆ BJP ಒಳಗಲ್ಲಿ, ನಾನು ಮಾತನಾಡಲ್ಲ. ಅಂದರೆ ಒಳಗೊಂದು ಹೊರಗೊಂದು ಮಾತನಾಡುವವರು ಯಾರು ಅದನ್ನು ಅವರು ಕ್ಲಾರಿಫೈ ಮಾಡಲ್ಲ. ಯಾರು ರಾಜ್ಯ ನಾಯಕರು ಮಾಡ್ತಿದ್ದಾರಾ ಅಥವಾ ಅಮಿತ್ ಶಾ ಅವ್ರನ್ನ ಒಂದಕ್ಕಿಂತ ಹೆಚ್ಚು ಬಾರಿ ಭೇಟಿ ಮಾಡಿದ್ರಲ್ಲ ಚಾಮರಾಜನಗರ ಮತ್ತು ವರುಣಾದಲ್ಲಿ ನಿಲ್ಲೋದಕ್ಕಿಂತ ಅವ್ರ ಬಗ್ಗೆ ಅವ್ರು ಈ ಮಾತನ್ನು ಇಂಡೈರೆಕ್ಟ್ಲಿ ಹೇಳ್ತಿದ್ದಾರೆ, ಅದು ಗೊತ್ತಿಲ್ಲ. ಅದನ್ನ ಅವ್ರು ಸ್ಪಷ್ಟಪಡೋದು ಬಗ್ಗೆ ಪಕ್ಷದಲ್ಲಿ ಒಳಗೊಂದು ಹೊರಗೊಂದು ನಡೀತಾ ಇದೆ ಅನ್ನೋದನ್ನು ಇಂಡೈರೆಕ್ಟ್ಲಿ ಸೋಮಣ್ಣ ಒಪ್ಕೋತಾರೆ ಮತ್ತು ಆರೋಪವನ್ನೇ ಮಾಡ್ತಾರೆ ಅವರು. ನಾನು ಒಳಗೊಂದು ಹೊರಗೊಂದು ಮಾಡಲ್ಲ, ಆದರೆ ಒಳಗೊಂದು ಹೊರಗೊಂದು ಮಾಡುವವರು ಪಕ್ಷದಲ್ಲಿದ್ದಾರೆ. ಒಂದು ಕಡೆ ಸನ್ಮಾನ್ಯ ಬಸನಗೌಡ ಪಾಟೀಲ್ ಹೇಳುವ ಮಾತುಗಳು, ಅದನ್ನು ತಾವು ಗಮನಿಸಿ. ಆ ಮಾತಿನಲ್ಲಿ ಅವರು ಹೇಳುವುದು ಹೊಂದಾಣಿಕೆ, ರಾಜಕಾರಣ, ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಇದೆ ಅಂತ ಹೇಳೋರು ಸನ್ಮಾನ್ಯ ಗೌರವಾನ್ವಿತ ಬೊಮ್ಮಾಯಿ ಅವರ ಮೇಲೆ ಆರೋಪ ಮಾಡ್ತಾರೆ. ಬೊಮ್ಮಾಯಿ ಅದಕ್ಕೆ ಉತ್ತರ ಕೊಡ್ತಾರೆ. ಸನ್ಮಾನ್ಯ ಸೋಮಣ್ಣ ಈಗಾಗಲೇ ಪತ್ರವನ್ನು ಬರೆದುಬಿಟ್ಟು ನನಗೆ ಅಧ್ಯಕ್ಷ ಸ್ಥಾನ ಕೊಡಿ ಅನ್ನುವ ಮಾತನ್ನು ಹೇಳಿದವರು ಅವರು ಪಕ್ಷದ ವರಿಷ್ಠರು ಸೇರಿದಂತೆ ಉಳಿದ ಎಲ್ಲ ನಾಯಕರ ಮೇಲೆ ಆರೋಪ ಮಾಡ್ತಾರೆ. ನಾನು ನಿರುದ್ಯೋಗಿ ಆಗಿದ್ದೀನಿ, ನನಗೆ ಉದ್ಯೋಗ ಕೊಡಿ. ಯಾವ ಉದ್ಯೋಗ ಕೊಡ್ಬೇಕು ನಿಮಗೆ? ಅವರಿಗೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವ ಮಾತನ್ನು ಅವರು ಹೇಳ್ತಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿದಾಗ ಒಂದಂತೂ ಸ್ಪಷ್ಟ ಆಗುತ್ತೆ, ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಏನಿದೆ ಆ ಅಧ್ಯಕ್ಷ ಸ್ಥಾನದಿಂದ ಕೆಲವರನ್ನು ತಪ್ಪಿಸಬೇಕು ಅಂತ BJP ಒಳಗಡೆ ಹೇಳಿದ್ದಾರೆ ಯತ್ನ. ಯಾರನ್ನು ತಪ್ಪಿಸಬೇಕು? ಅದು ಬಂದು ವರದಿ ಪ್ರಕಾರ ಯಡಿಯೂರಪ್ಪನವರು ತಮ್ಮ ಮಗ ವಿಜೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಕಲ್ಲು ಹಾಕುವ ಒಂದು ಯತ್ನವನ್ನು ಯಡಿಯೂರಪ್ಪನವರ ವಿರೋಧಿಗಳಾದ ಸೋಮಣ್ಣ ಮಾಡ್ತಿದ್ದಾರೆ ಅನ್ನೋದು ಒಂದು ಅಂಶವನ್ನು ತಾವು ಗಮನಿಸಬೇಕು. ಯಾಕೆ ಮಾಡ್ತಿದ್ದಾರೆ ಅವರು? ವೈ ಈಸ್ ಡೂಯಿಂಗ್ ಇಟ್? ತಾವು ಚುನಾವಣೆಯಲ್ಲಿ ಸೋಲುವುದಕ್ಕೆ ಯಡಿಯೂರಪ್ಪನವರು ಸರಿಯಾಗಿ ಪ್ರಚಾರ ಮಾಡದಿರುವುದು ಕಾರಣ ಅನ್ನುವುದು ಅವರ ಭಾವನೆ. ಇನ್ನೊಂದು ಕಡೆ ಪ್ರತಿಪಕ್ಷದ ನಾಯಕರ ಸ್ಥಾನ ಯಾವ ಕಾರಣಕ್ಕೂ ಬೊಮ್ಮಾಯಿ ಅವರಿಗೆ ಸಿಗದಿರಲಿ ಅಂತೇಳಿ ಯತ್ನಾಳ್ ಅವರು ಯತ್ನ ನಡೆಸ್ತಿದ್ದಾರೆ ಬೊಮ್ಮಾಯಿ ಅವರನ್ನು ದೂರ ಇಡೋದಕ್ಕೆ. ಅಂದರೆ ಬೊಮ್ಮಾಯಿ ಅವರನ್ನು ಮತ್ತು ಯಡಿಯೂರಪ್ಪನವರು ಏನಿದ್ದಾರೆ ಅವರನ್ನು ದೂರ ಇಡುವಂಥ, ಯಡಿಯೂರಪ್ಪನವರ ಆಸೆ ಆಕಾಂಕ್ಷೆಗಳನ್ನು ಮೆಟ್ಟಿ ಹಾಕುವಂಥ ಒಂದು ಯತ್ನ ನಡೀತಾ ಇದೆ BJP ಒಳಗಡೆ. ಈ ಯತ್ನ ಮಾಡುತ್ತಿರುವವರು ಏನಿದ್ದಾರೆ ಅವರಿಗೆ ಬಹುಮಟ್ಟಿಗೆ ಪಕ್ಷದ ವರಿಷ್ಠರ ಕೃಪಾಶೀರ್ವಾದ ಇರಲೇಬೇಕು, ಅದಿಲ್ಲದ್ರೆ ಮಾಡೋದಕ್ಕಾಗಲ್ಲ. ಆದ್ದರಿಂದ ಇವೆರಡೂ ಕೂಡ ರಿಮೋಟ್ ಕಂಟ್ರೋಲ್ಡ್ ಬಾಂಬ್ಗಳು. ಒಂದು ಸೋಮಣ್ಣ, ಇನ್ನೊಂದು ಯತ್ನಾಳ್. ಈ ಬಾಂಬ್ನ ರಿಮೋಟನ್ನು ಪಕ್ಷದ ವರಿಷ್ಠರಲ್ಲಿ ಯಾರೋ ಹಿಡಿದುಕೊಂಡಿದ್ದಾರೆ. ಮೋಸ್ಟ್ ಪ್ರಾಬಲಿ BL ಸಂತೋಷ್ ಅಂತ ನನಗೆ ಅನಿಸುತ್ತೆ. ಸಬ್ಜೆಕ್ಟ್ ಟು ಕರೆಕ್ಷನ್, ಐ ಡೋಂಟ್ ನೋ. ಅದನ್ನು ಎಲ್ಲಿ ಬೇಕೋ ರಿಮೋಟ್ ಪುಸ್ತಕಂತ ಒತ್ತಾರೆ, ಬಾಂಬ್ ಸಿಡಿಸ್ತಾರೆ, ಡ್ಯಾಗ್ ಡ್ಯಾಗ್ ಡ್ಯಾಗ್, ಯಾರ್ಯಾರು ಉರುಳಬೇಕೋ ಉರುಳಿಸ್ತಾರೆ, ಮತ್ತು ಇನ್ನೊಂದು ಬಾಂಬ್ ರೆಡಿ ಮಾಡಿ ಕೂತ್ಕೋತಾರೆ. ಯಡಿಯೂರಪ್ಪನವ್ರನ್ನ ಉರುಳಿಸಿ ಆಗಿದೆ. ಈಗ ಮತ್ತೊಂದು
ನಾಟಕಕ್ಕೆ ಪ್ರಹಸನಕ್ಕೆ ಸಿದ್ಧತೆ BJP ಒಳಗಡೆ ನಡೆದಿದೆ. ಮುಂದಿನ ಬೆಳವಣಿಗೆ ಏನಾಗುತ್ತೆ, ಮೋಸ್ಟ್ ಪ್ರಾಬಬ್ಲಿ 3ನೇ ತಾರೀಕು ಏನಿದೆ ಮುಂದಿನ ತಿಂಗಳು ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗುತ್ತೆ. ಅದಕ್ಕೂ ಮೊದಲು ಏನಿದೆ ಪ್ರತಿಪಕ್ಷದ ನಾಯಕರ ಸ್ಥಾನ ಮತ್ತು ಅಧ್ಯಕ್ಷರ ಸ್ಥಾನವನ್ನು BJP ತುಂಬುತ್ತಾ, ಆ ತುಂಬೋದಕ್ಕೆ ಪೂರ್ವಭಾವಿಯಾಗಿ ಈ ರಿಮೋಟ್ ಕಂಟ್ರೋಲ್ ಬಾಂಬ್ಗಳನ್ನು ಸಿಡಿಸಲಾಗ್ತಾ ಇದೆಯಾ, ಇದು ಅನುಮಾನ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ತಾವು ನನ್ನ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ನನ್ನ ಜೊತೆಗೆ ನಿಲ್ಲಿ, ತಮ್ಮ ಕೈಲಾದ ಸಹಾಯವನ್ನು ಮಾಡಿ ನನ್ನ ಸ್ವತಂತ್ರ ಧ್ವನಿಯನ್ನು ಉಳಿಸಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.